ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಟೈಮ್ ಬಂದು ಬೆಳಿಗ್ಗೆ 8:30. ಇವತ್ತು ಭಾನುವಾರದ ವ್ಲಾಗ್. ನಮ್ಮ ಒಂದು ಭಾನುವಾರದ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಭಾನುವಾರ ಆಗಿದ್ದರಿಂದ ನಾವು ಸ್ವಲ್ಪ ಎದ್ದೊಳೋದು ಲೇಟೇ. ಸಾಮಾನ್ಯ ಅಬಾಕಸ್ ಕ್ಲಾಸ್ಗೆ ಹೋಗಬೇಕು, ಹಾಗಾಗಿ ಸ್ವಲ್ಪ ಬೇಗ ಎದ್ದೊಳ್ತೀವಿ 8:30ಗೆಲ್ಲ. ಇಲ್ಲಾಂದ್ರೆ ಇನ್ನೂ ಲೇಟಾಗಿ ಎದ್ದೊಳ್ತಿದ್ವಿ. ಸೊ ಇವತ್ತು ಕೂಡ ಈಗ 8:20 ಎದ್ದಿದ್ದೀವಿ. ಭಾನುವಾರ ಅಂದರೆ ಸಾಮಾನ್ಯವಾಗಿ ಈ ಟೈಮ್ಗೆ ಎದ್ದೊಳ್ತೀವಿ. ಸೊ 8:20 ಎದ್ದು ಈಗ ಸಾಮಾನ್ಯನ ಹಸ್ಬೆಂಡ್ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ. ನಾನು ಅಷ್ಟರಲ್ಲಿ ಹಾಲು ಕಾಯಿಸಿಡ್ರೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಒಂದು ಪೀಜನ್ ನೋಡಿ ಓಡ್ಸೋಣ ಕೂಡುತ್ತಾ. ಮನೆ ಪಕ್ಕದ ಟೆರೇಸ್ ಮೇಲೆ ಪಾರಿವಾಳ. ಇನ್ನು ಇವಾಗ ಎದ್ದಿರೋದ್ರಿಂದ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಟು ಇಲ್ಲಿ ಕಾಫಿ ಮಾಡ್ಕೋಣ ಅಂತೇಳಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಸಾಮಾನ್ಯಗೂ ಕೂಡ ಹಾಲು ಕೊಡಬೇಕು. ಅವ್ನು ಬೆಳಿಗ್ಗೆ ಹೋಗ್ಬೇಕಾದ್ರೆ 9 ಗಂಟೆ ಅಲ್ವಾ, ಏನೂ ತಿಂದು ಹೋಗಲ್ಲ. ಒಂದು ಗ್ಲಾಸ್ ಹಾಲು ಕುಡ್ದು ಹೋಗ್ತಾನೆ ಅಷ್ಟೇ. ಸೊ ಬನ್ನಿ ಫ್ಯಾಮಿಲಿ ಆಗಿರಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಒಂದು ಸಂಡೇ ಭಾನುವಾರ ರಜದ ದಿನ ಹೇಗೆ ಹೋಗುತ್ತೆ ನಮ್ಮ ದಿನ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ನೋಡಿ ಫ್ಯಾಮಿಲಿ, ಇಲ್ಲೇ ನಿಂತ್ಕೊಂಡಿದ್ದೀನಿ. ಹಾಲು ಸುರಿದೋಗ್ಬಿಡುತ್ತೆ, ಎಲ್ಲೂ ಹೋಗ್ಬಾರ್ದು ಅಂತ ಇಲ್ಲೇ ನಿಂತ್ಕೊಂಡು ಫೋನ್ ನೋಡ್ತಾ ಇದ್ದೀನಿ. ಉಫ್ ಅಂತ ಇದ್ದೀನಿ. ಅದೇ ಗ್ಯಾಸ್ ಆಫ್ ಮಾಡೋಕ್ಕಾಗ್ತಲ್ಲ ನೋಡಿ, ಆಫ್ ಆಗಲಿಲ್ಲ. ಆಮೇಲೆ ಅಲ್ಲಿ ಆಫ್ ಮಾಡಿದ್ದಾಯ್ತು. ಅಷ್ಟರಲ್ಲಿ ಹಾಲು ಬಿಟ್ಟಿತ್ತು. ಉಫ್ ಅಂತಾನೆ ಇದ್ದೀನಿ. ಏನು ಇದು ನನಗೆ ಅಪ್ಪಾ, ಇವಾಗ ಇದು ಕ್ಲೀನ್ ಮಾಡೋದಿದೆಯಲ್ಲ, ನನ್ನ ಜೀವನದಲ್ಲಿ ತುಂಬ ಕಷ್ಟಕರವಾದ ಕೆಲಸ ಅಂದರೆ ಇದೇನೆ, ಈ ಕ್ಲೀನ್ ಮಾಡೋದಿದೆಯಲ್ಲ ಇದು. ಸೊ ಅಪ್ಪ ಹಾಲು ಮಿಕ್ಸ್ ಮಾಡಿ ಇಟ್ಬಿಟ್ಟು ಕ್ಲೀನ್ ಮಾಡ್ತೀನಿ ರೀ. ಸೊ ನೋಡಿ, 1 ನಿಮಿಷದಲ್ಲಿ ಆಗಿದ್ದ ಕೆಲಸದಿಂದ ಇವಾಗ ನನಗೆ ಎಕ್ಸ್ಟ್ರಾ ಕೆಲಸ. ಸೊ ನಮ್ಮ ಭಾನುವಾರದ ಇನ್ನೊಂದು ರೊಟೀನ್ ಬಂದು ಸಾಮಾನ್ಯನ ಕ್ಲಾಸಿಗೆ ಬಿಡೋದು, ಅಬಾಕಸ್ ಕ್ಲಾಸಿಗೆ. 9 ಗಂಟೆ ಇವಾಗ ರೆಡಿಯಾಗಿ ಸಾಮಾನ್ಯನ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಪ್ರತಿ ಭಾನುವಾರ ಇದೊಂದು ಕೆಲಸ. ಯಾವಾಗಾರು ಅಪರೂಪಕ್ಕೆ ಒಂದು ಕ್ಲಾಸ್ ಮಿಸ್ ಆಗ್ಬೋದು, ಅವ್ರು ಪ್ರತಿ ಭಾನುವಾರ ಅಂತೂ ಇದೇ ಇರುತ್ತೆ. 9 ಗಂಟೆಯಿಂದ 11 ಗಂಟೆ. ಸೊ ಇವಾಗ ಕ್ಲಾಸಿಗೆ ಬಿಡೋದಕ್ಕೆ ಅಂತ ಬರ್ತಾ ಇದ್ದೀವಿ. 9 ಗಂಟೆ, ಈಗ ಆಲ್ರೆಡಿ 9:01 ಆಗ್ಬಿಟ್ಟಿದೆ. 1 ನಿಮಿಷ ಹೆಚ್ಚಿಗೆ ಆಗ್ಬಿಟ್ಟಿದೆ ಪಾಪ. ಬಂದ್ವಿ. ಓಕೆ ಇರುತ್ತೆ. ನಮ್ದು ಇದೊಂದು ಟಾಟಾ AC ಥರ ಇದೆ ಲಗೇಜ್. ತಗೊಂಬ ನೀರು ಕಂದ, ಹಿಡಿ ನೀರು. ಹೋಗೋದು ಇನ್ನೂ ಲೇಟ್ ಮಾಡ್ತಾವನೆ. ಹಾಂ ಬಾಯ್. ಗೇಟ್ ಹಾಕಿ ಹೋಗ್ಬೇಕು. ನಮ್ಮ ಭಾನುವಾರದ ನೆಕ್ಸ್ಟ್ ರೊಟೀನ್ ಬಂದು ಟಿಫನ್ ಮಾಡೋದು. ತುಂಬ ದಿನ ಆದಮೇಲೆ ಬನ್ಸ್ ತಿಂತಾ ಇದ್ದೀನಿ. ಬನ್ಸೇ ತಿಂದಿರಲಿಲ್ಲ. ನಾವು ಎಷ್ಟೊಂದು ದಿನ ಆಯ್ತಲ್ಲ ಬನ್ಸೇ ತಿಂದಿಲ್ಲ. ಸೊ ಟಿಫನು ಸಂಡೇ ಮಾತ್ರ ಒಂದಿನ ಹೊರಗಡೆ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತೀವಿ. ಮನೇಲಿ ಮಾಡೋದೇ ಇಲ್ಲ ಅಂತಲ್ಲ, ಏನೋ ಒಂದಿನ ರೆಸ್ಟ್ ಅಂತ. ಸೊ ನಾನು ದೋಸೆ ಆರ್ಡರ್ ಮಾಡಿದ್ದೆ, ದೋಸೆ ಬಂದಿದೆ. ನಾವು ದೋಸೆ ಎಲ್ಲ ತಿಂದು ಸುಮಾರು ದಿನ ಆಯಿತು. ಕೆಮ್ಮು ಅಂದ್ಬಿಟ್ಟು ಎಣ್ಣೆದು ಅಂತ ತಿಂತಾನೆ ಇರಲಿಲ್ಲ. ಶಾಂತಿಸಾಗರ್ ಮಸಾಲೆ ದೋಸೆ ನನ್ನ ಫೇವ್ರೆಟ್. ಸಖತ್ತಾಗಿದೆ. ಹಸ್ಬೆಂಡ್ ಇಡ್ಲಿ ವಡೆ ತೊಗೊಂಡಿದ್ದಾರೆ. ಸೊ ಇದು ನನ್ನ ಫೇವ್ರೇಟ್, ಇದು ಇವ್ರ ಫೇವ್ರೇಟ್ ಇಡ್ಲಿ ವಡೆ. ನನಗೂ ಫೇವ್ರೇಟ್ ಇದೆ. ಇತ್ತೀಚೆಗೆ ಇಲ್ಲಿ ದೋಸೆ ಜಾಸ್ತಿ ಇಷ್ಟ ಆಗುತ್ತೆ. ಸಖತ್ ಕ್ರಿಸ್ಪಿಯಾಗಿರುತ್ತೆ. ಮನೆಗೆ ಬಂದಿದ್ದಾಯಿತು. ಬರ್ತದೆ ಸ್ವಲ್ಪ ತರಕಾರಿ, ಚಿಕನ್ನು. ಭಾನುವಾರ ಆದ್ದರಿಂದ ಚಿಕನ್ ಇರಲೇಬೇಕು, ನಾನ್ ವೆಜ್ ಇರೋದು.
ಸೊ ಚಿಕನ್ನು ತೊಗೊಂಡು ಬಂದ್ವಿ. ಇವತ್ತು ಅಲ್ಲಿ ಕಾಫಿ ಕೊಟ್ಟಿರಲಿಲ್ಲ. ಮನೆಗೆ ಬಂದು ಕಾಫಿ ಮಾಡಿಕೊಂಡು ಇಲ್ಲಿ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಕಾಫಿ ಸೊಪ್ಪೆಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅರೆ ಕಾಫಿ ನನಗೆ ಯಜಮಾನ್ರು ಮಾಡಿಕೊಟ್ಟಿರೋದು, ನಾನು ಮಾಡಿಲ್ಲ ಇವತ್ತು ಕಾಫಿ. ಮಾಡೋಣ ಅಂದ್ಬಿಟ್ಟು ಚಿಕನ್ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಹಂಗೆ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ. ಸಾಮಾನ್ಯ ಬರೋಷ್ಟರಲ್ಲಿ ಸಾಂಬಾರು ಸಾಂಬಾರು ಕೂಗಿಸ್ಬಿಡೋಣ ಅಂತ. ಇನ್ನು ಸಾಮಾನ್ಯ ಟಿಫಿನ್ ಮಾಡಿಲ್ಲ, ಅವ್ನು ತಿಂಡಿ ತಿನ್ನಿಸ್ಬೇಕು. ಸೊ ಇಲ್ಲಿ ಚಿಕನ್ನ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಆಗಿದೆ ಇದು ನೋಡಿ. ಇಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆಯಲ್ಲ, ಆಗ ಮಸಾಲೆ ಯಾರಿಗಾದ್ರೂ ನಾಳೆ ಚಾನಲ್ ತುಂಬ ಸತಿ ಶೇರ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಇನ್ನು ಯಾವತ್ತೂ ಮೊಟ್ಟೆ ಕೋಳಿ ಸಾರು, ಫಾರಮ್ ಕೋಳಿ ಸಾರು ಮಾಡೋದು ಹೇಗೆ ಅಂತ ಶೇರ್ ಮಾಡಿಲ್ಲ. ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಇಲ್ಲಿ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ ನೋಡಿ. ಯಾವಾಗಲೂ ಚಿಕನ್ ಸಾರು ಮಾಡ್ಬೇಕಾದ್ರೆ ಈ ಥರ ಎಣ್ಣೆ ಬಿಟ್ಕೊಳ್ಳೋರ್ಗೂ ಮಸಾಲೆ ಹಾಕ್ಬಾರ್ದು. ಈಗ ಎಣ್ಣೆ ಬಿಟ್ಕೊಂಡಿದ್ದೆ, ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಕೂಗಿಸ್ಬೇಕು ಚೆನ್ನಾಗಿ. ಸೊ ಇಲ್ಲಿ ಇವಾಗ ನೀರು ಹಾಕಿದ್ದೀನಿ. ಆಯಿತು ಸಾಂಬಾರು. ಹಾಗೆ ಭಾನುವಾರ ಅಂದರೆ ನಾನ್ ವೆಜ್ ಮಾಡೇ ಮಾಡ್ತೀವಿ. ಅದು ಮಟನ್, ಚಿಕನ್, ಮೀನು ಯಾವುದಾದ್ರು ಮಾಡ್ಕೊಂಡು ತಿನ್ನೋದು. ಇವತ್ತು ಕೋಳಿ ಸಾರು ನೋಡಿ, ಚೆನ್ನಾಗಿ ಬಂದಿದೆ ಸಾರು. ಕೂಗೋದ್ಮೇಲೆ ಚೆನ್ನಾಗಿರುತ್ತೆ. ಈಗ ವಿಷಿಲ್ ಮುಚ್ಚಿಬಿಟ್ಟು ನಾನೊಂದು 7-8 ವಿಷಿಲೇ ಬರೆಸ್ತೀನಿ. ಫಾರಮ್ ಕೋಳಿ ಆದಾಗ ಎಷ್ಟು ಚೆನ್ನಾಗಿ ಬಂದಿರುತ್ತೋ ರುಚಿ ಅಷ್ಟು ಚೆನ್ನಾಗಾಗುತ್ತೆ ಅಂತ. ಸೊ ಇನ್ನು ಭಾನುವಾರದ ಕೆಲಸದಲ್ಲಿ ಕ್ಲೀನಿಂಗು ಒಂದು ಅಂದರೆ ಡೀಪ್ ಕ್ಲೀನಿಂಗ್ ಅಂತಷ್ಟೇ. ಯಾವಾಗಲೂ ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ. ಡೈಲಿ ಕಸ ಗುಡ್ಸೋದು ಇರುತ್ತೆ. ನಾವೇನು ಈ ಥರ ರೆಗ್ಯುಲರಾಗಿ ಕಸ ಗುಡ್ಸೋದಕ್ಕೆ, ಧೂಳು ಹಿಡಿಯೋದಕ್ಕೆಲ್ಲ ಯೂಸ್ ಮಾಡೋಣ. ಯಾವಾಗಾದರೂ 15 ದಿವಸಕ್ಕೆ ಒಂದ್ಸತಿ ತುಂಬ ಡಸ್ಟ್ ಇದೆ ಅಂತ ಅನಿಸ್ದಾಗ ಮಾತ್ರ. ಇಲ್ಲ ಅಂದರೆ ಇದೇನು ಜಾಸ್ತಿ ಯೂಸ್ ಮಾಡಲ್ಲ. ನಾವು ಸಾಮಾನ್ಯನ ಅಬ್ಯಾಕಸ್ ಕ್ಲಾಸಿಗೆ ಬಿಟ್ಟು ಮತ್ತು ನಾವು ಟಿಫನ್ ಮುಗಿಸಿ ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತೊಗೊಂಡು ಮನೆಗೆ ಹೋಗಿ ಅಡುಗೆ ಮಾಡಿ ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಮತ್ತು ಸಾಮಾನ್ಯ 11 ಗಂಟೆ ಆಯಿತು. ಕರ್ಕೊಂಡು ಬಂದು ಟಿಫಿನ್ ಮಾಡಿಸ್ತಾ ಇದ್ದೀವಿ. ಬೆಳಿಗ್ಗೆ ತಿಂದು ಹೋಗಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಅಟ್ಲೀಸ್ಟ್ ಒಂದು ಆಮ್ಲೆಟಾದ್ರು ಹಾಕ್ಕೊಡ್ತೀನಿ ಪಾಪ ಅಂದ್ರೂ ಕೇಳಲ್ಲ. ಅವಾಗ ತಾನೇ ಹಾಲು ಕೊಡ್ತಿರ್ತಾನೆ ಎದ್ದಿದ ತಕ್ಷಣ. ಹಾಗಾಗಿ ಬೇಡಮ್ಮ ಅಂದ್ಬಿಟ್ಟು ಹೋಗ್ತಾನೆ. ಸೊ ಅವ್ನು ಬಂದಮೇಲೆ ಟಿಫಿನ್ ಮಾಡಿಸ್ತಾ ಇದ್ದೀವಿ. ಇಲ್ಲ ಅವ್ನು ಬರೋವರೆಗೂ ನಾವು ವೆಯ್ಟ್ ಮಾಡೋಣ ಅಂದರೆ 11 ಗಂಟೆ ಆಗೋಗುತ್ತೆ, ಹೊಟ್ಟೆ ಶುರು ಆಗಿಬಿಡುತ್ತೆ. ಹಾಗಾಗಿ ನಾವು ತಿನ್ಕೊಂಡ್ಬಿಡ್ತೀವಿ. ಅವ್ನು ಬಂದಮೇಲೆ ಟಿಫಿನ್ ಮಾಡಿಸಿ ಈಗ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು. ಸಾಮಾನ್ಯಕ್ಕೆ ಬಟ್ಟೆಗಳೆಲ್ಲ ಕೊಡಿಸ್ಬೇಕಿತ್ತು. ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ನೋಡೋಣ ಇನ್ನು ಭಾನುವಾರ ಹೆಂಗಿರುತ್ತೆ, ಒಂದು ಕಂಪ್ಲೀಟ್ ಭಾನುವಾರ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಫ್ಯಾಮಿಲಿ. ಭಾನುವಾರ ಏನೆಲ್ಲ ಇರುತ್ತೆ ಅಂತ. ಕೆಲವೊಂದು ವಾರ ಚೇಂಜ್ ಆಗುತ್ತೆ, ಬಟ್ ಎಲ್ಲ ಭಾನುವಾರನೂ ಇದೇ ರೀತಿ ಇರುತ್ತೆ ನಮ್ಮ ರೂಟೀನ್. ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಹಂಗನ್ಬಿಟ್ಟು ಇದೇ ರೀತಿ ಇರುತ್ತೆ ಎಲ್ಲ ಭಾನುವಾರ. ಇವಾಗ ಚೇಂಜಸ್ ಅಂತೂ ಇರುತ್ತೆ. ಹಂಗನ್ಬಿಟ್ಟು ಎವ್ರಿ ಸಂಡೇ ಶಾಪಿಂಗ್ ಹೋಗಲ್ಲ ನಾವು. ಈ ವೀಕಲ್ಲಿ ಏನೋ ಒಂದು ಸ್ಪೆಷಲ್ ಒಕೇಶನ್ ಇದೆ, ಹಂಗಾಗಿ ಹೋಗ್ತಾ ಇರೋದು. ಆಮೇಲೆ ಸಂಡೇ ರೊಟೀನು ಎವ್ರಿ ಸಂಡೇ ಭಾನುವಾರ ಬರ್ತೋದ್ರೆ ಶಾಪಿಂಗ್ ಹೋಗ್ತೀವಿ ಅಂತ ಅನ್ಕೊಬೇಡಿ, ಅದೆಲ್ಲ ಸುಳ್ಳು. ನಾನು ಇವತ್ತು ಎಲ್ಲ ಹೋಗ್ತೀನಿ ಅಂತ ಹೋಗ್ತೀನಿ, ಬನ್ನಿ ನೋಡೋಣ. ಎಲ್ಲಿ ಹೋಗ್ತಾ ಇದ್ದೀರಾ? ಶಾಪಿಂಗ್ ಎಲ್ಲಿ ಅಂತ ತೋರಿಸ್ತೀರಲ್ಲ ಹೋದ್ಮೇಲೆ? ಓಕೆ ನೋಡಿ, ಸಾಮಾನ್ಯ ವ್ಲಾಗ್ಗೆ ನಾನು ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದೀನಿ. ಸೊ ನಾವು ಹೋಗ್ತಾ ಇದ್ದೀವಿ. ಆದರೆ ಏನು ಅಂದರೆ ಕಂಟೆಂಟ್ ಎಲ್ಲ ಮಿಸ್ ಆಗ್ಬಿಡ್ತಾ ಇದೆ ನನಗೆ. ಯಾಕೆಂದರೆ ಸಾಮಾನ್ಯರು ವ್ಲಾಗ್ ಮಾಡ್ತೀನಿ ಅಂತ ಶುರು ಮಾಡ್ಕೊಬಿಟ್ಟಾನೆ. ಅಮ್ಮ ನನ್ನ ಚಾನಲಲ್ಲಿ ಏನಾದ್ರು ಹಾಕಮ್ಮ ಅಂತ. ಆದರೆ ಅವ್ನ ಚಾನಲಲ್ಲಿ ನಾನೇನು ಹಾಕಲ್ಲಪ್ಪ ಅಂತ ಅಂದಮೇಲೆ ಇವಾಗ ಅವನೇ ಶುರು ಮಾಡಿದ್ದಾನೆ. ಸೊ ಯಾರ್ಯಾರು 7 ಯೂಟ್ಯೂಬ್ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬರ್ಸ್ ಇದ್ದರೆ ದಯವಿಟ್ಟು ಫಾಲೋ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ 7 ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ, ನೀವು ಸರ್ಚ್ ಮಾಡ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾಮಾನ್ಯನೇ ವ್ಲಾಗ್ ಮಾಡ್ತಿದ್ದಾನೆ. ಇದರಲ್ಲಿ ಯಾವುದೇ ನಾವು ಎಡಿಟ್ ಒಂದು ಮಾಡ್ಕೊಡ್ಬೋದೇನೋ ನಾನು, ಬಟ್ ವಾಯ್ಸೆಲ್ಲ ಅವನೇ ಮಾತಾಡಿರ್ತಾನೆ. ಸೊ ಅವ್ನ ಮಾತು, ಅವ್ನ ವಾಯ್ಸೆಲ್ಲ ಇಷ್ಟ ಅಂತ ಹೇಳ್ತಿರ್ತೀರ. ಪೂರ್ತಿಯಾಗಿ ಅವ್ನ ವ್ಲಾಗ್ ಪೂರ್ತಿ ಅವನ್ನೇ ಮಾತಾಡೋದು ಕೇಳ್ಬೋದು, ಫಾಲೋ ಮಾಡಿ. ಆದರೆ ನನ್ನ ಕಂಟೆಂಟ್ ಎಲ್ಲ ತಿನ್ಕೊಂಡ್ಬಿಡ್ತವ್ರು ಅವನೇನೆ. ಶಾಪಿಂಗ್ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬಟ್ ಪರವಾಗಿಲ್ಲ, ಖುಷಿ ಆಗ್ತಿದೆ, ಅವನೇ ಧೈರ್ಯವಾಗಿ ಮಾತಾಡ್ತಿದ್ದಾನೆ ಅಂತ. ಏನೋ ಒಂಚೂರು ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೋಗಿದ್ದಾರೆ. ಬ್ಯಾಂಕಲ್ಲ, ATM ಅಲ್ಲಿ. ಯಾಕೆ ಅಲ್ಲೆಲ್ಲ ಹೋಗ್ಬಾರ್ದು? ಬಾ, ಬೇಡ ಬಾ. ಬ್ಯಾಂಕದೇನು ಬಾ, ಬ್ಯಾಂಕಲ್ಲೇನು ಪಾಸ್ವರ್ಡ್ ಹೇಳ್ತಾ ಇದ್ದೀನ? ಸಾಮಾನ್ಯ ಅಂತ ಬ್ಯಾಂಕದೆಲ್ಲ ಬೇಡಮ್ಮ ಅಂತವನೆ. ಎಷ್ಟು ಹುಷಾರಿರ್ತಾರೆ ಮಕ್ಕಳು ಅಂದರೆ. ಮ್ಯಾಥ್ಸ್ಗೆ ಬಂದಿದ್ದೀವಿ. ಸಾಮಾನ್ಯ ಎಲ್ಲಿ ಬಂದಿದ್ದೀವಿ? ಮ್ಯಾಥ್ಸ್. ಸಾಮಾನ್ಯಗೆ ಇಲ್ಲೇ ಬಟ್ಟೆಗಳು ತೊಗೊಳ್ಳೋದು. ಕೇಳ್ತಾ ಇರ್ತೀರ ಸಾಮಾನ್ಯಗೆ ಎಲ್ಲಿ ಬಟ್ಟೆ ತೊಗೊತೀರ ಅಂತ. ಜಾಸ್ತಿ ಮ್ಯಾಕ್ಸ್ ಎಲ್ಲ ತೊಗೊಳ್ಳೋದು. ನೋಡೋಣ ಇವತ್ತೇನೋ ತೊಗೊಂಡು ತೋರಿಸ್ತೀನಿ. ಬಂದು ಬಟ್ಟೆ ಹುಡ್ಕೋದೇ ಲೇಟ್ ಇವ್ರಿಗೆ.
ಹುಡುಗಿರ್ಗಾರು ಹುಡ್ಕೊಬಿಡ್ಬೋದು, ಈ ಹುಡುಗಂಗೆ ಹುಡ್ಕೋಕ್ಕಾಗಲ್ಲ. ಆ್ಯಂಡ್ ಗರ್ಲ್ಸಿಗೆ ನೋಡಿ ಎಷ್ಟು ಆಪ್ಷನ್ನು, ಬಾಯ್ಸ್ಗಂತೂ ತುಂಬ ಕಡಿಮೆ ಆಪ್ಷನ್ಸ್, ಗರ್ಲ್ಸಿಗಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತೆ. ಒಳ್ಳೆ ಚಂದ ಬಟ್ಟೆಗಳು. ಸಾಮಾನ್ಯ ತುಂಬ ದಿವಸದಿಂದ ಬೇಜಾರು ಮಾಡ್ಕೊತಿದ್ದ, ಅಮ್ಮ ನನ್ನ ಚಾನಲಲ್ಲಿ ಯಾಕೆ ಏನೂ ಆಗ್ತಾಯಿಲ್ಲ. ಅದು ಸಾಮಾನ್ಯ ಯೂಟ್ಯೂಬ್ ಚಾನಲ್ ಆದ್ದರಿಂದ ಅವ್ನಿಗೇನೋ ಅವನದೇ ಏನೋ ಒಂದು ಸೆಂಟಿಮೆಂಟ್ ಇರ್ತಿತ್ತು. ನಾನು ಅವ್ನಿಗೆ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ. ಅವ್ನಿಗೆ ಈ ಥರ ಕಂಟೆಂಟ್ ಇಶ್ಯೂ ಬರ್ತಿದೆ ಪಾಪ, ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಇಲ್ಲ ಹಾಕೋದು ಎರಡೂ ಅಂತ ಹೇಳಿದ್ರೆ ಗೊತ್ತಾಗ್ತಾಯಿಲ್ಲ. ಸೊ ಇವತ್ತಿಂದ ನಾನೇ ವ್ಲಾಗ್ ಮಾಡ್ತೀನಿ ಅಂತ ಶುರು ಮಾಡಿದ್ದಾನೆ. ಆ ವ್ಲಾಗ್ನ ನನಗೆ ಶೇರ್ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅವನೇ ಮಾತಾಡಿರೋದು ಎಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು. ಮನೆಗೆ ಬಂದಿದ್ದಾಯಿತು. ವಿಡಿಯೋ ನಾನು ಅವನೇನು ತೊಗೊಂಡ ಅಂತ ಸರಿಯಾಗಿ ಕ್ಲಿಪ್ಪಿಂಗ್ಸ್ಗಳು ತೋರಿಸ್ಲಿಲ್ಲ, ಮ್ಯಾಕ್ಸಲ್ಲಿ ತೋರಿಸಿದ ಅದಷ್ಟೇ. ಅದಾದಮೇಲೆ ಜುಡಿಯೋಗೆ ಹೋದ್ವಿ, ವಿಶಾಲ್ ಮಾಡ್ಕೋದ್ವಿ, ಅಲ್ಲೂ ಯಾಕೋ ಏನೋ ಸೆಟ್ ಆಗಿಲ್ಲ. ಆಮೇಲೆ ಜುಡಿಯೋಗೆ ಹೋದ್ವಿ, ಜುಡಿಯೋದಲ್ಲೂ ಒಂದು ನೈಟ್ ಟ್ರ್ಯಾಕ್ ಪ್ಯಾಂಟ್ ಥರ ಏನೋ ತೊಗೊಂಡೆ, ಅಷ್ಟಾದಮೇಲೆ ಅದು ತೊಗೊಂಡ ಅವನು. ಅದಾದಮೇಲೆ ಇನ್ನೇನು ತೊಗೊಳ್ಳಿಲ್ಲ. ಇನ್ನು ನನಗಂತೂ ಏನೂ ತೊಗೊಳ್ಳಿಲ್ಲ. ಆದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ, ಈಗ ಎಲ್ಲ ಬುಕ್ ಮಾಡಿದ್ದೀನಿ. ಬಂದ ಮೇಲೆ ತೋರಿಸ್ತೀನಿ ಏನೇನು ಬಂದಿದೆ ಅಂತ. ಸೊ ಇವಾಗ ಊಟ ಮಾಡಬೇಕು. ಸಂಡೇ ಅಂದರೆ ಇದೇ ರೀತಿ ಇರುತ್ತೆ. ಆದರೆ ಸಂಡೇ ರೊಟೀನಲ್ಲಿ ಶಾಪಿಂಗ್ ಯಾವಾಗಲೂ ಇರೋದಿಲ್ಲ. ಈ ವೀಕಲ್ಲಿ ಸಾಮಾನ್ಯ ಬರ್ತಡೇ ಇರೋದ್ರಿಂದ ಬಟ್ಟೆಗಳು ತೊಗೊತಾ ಇದ್ದೀವಿ ಅಷ್ಟೇ. ಇಲ್ಲಾಂದರೆ ಪ್ರತಿ ಸಂಡೇ ಶಾಪಿಂಗ್ ಬಂದುಬಿಟ್ಟು ಉಳಿದಿದ್ದೆಲ್ಲ ಏನಿರುತ್ತೆ ಆ್ಯಸ್ ಯೂಶುವಲ್ ಇದೇ ರೀತಿ ಇರುತ್ತೆ. ಅಂದರೆ ನೋಡಿ ಅಲ್ಲಿ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಕಾಂಟ್ರಿಬ್ಯೂಷನ್ ಕೊಡ್ತಾನೆ. ಅಯ್ಯೋ ದೇವ್ರೇ, ನನ್ನ ಡಾಮಿನೇಟ್ ಮಾಡ್ತಾವನೆ ಪೂರ್ತಿ. ಇವಾಗ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಂಜೆಗೆ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ನಿದ್ದೆ ಮಾಡಬೇಕು. ನಮ್ಮ ಭಾನುವಾರದಲ್ಲಿ ಅದೊಂದು ಫಿಕ್ಸು, ಚೆನ್ನಾಗಿ ನಿದ್ದೆ ಮಾಡೋದು. $2. ಇನ್ನು ಪ್ರತಿ ಭಾನುವಾರ ನಮ್ಮನೇಲಿ ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ. ಅದು ಚಿಕನ್, ಮಟನ್ ಅಥವಾ ಫಿಶ್ ಯಾವ್ದಾದ್ರು ಒಂದು ಮಾಡಿ ತಿಂತೀವಿ. ಕಾರ್ತಿಕ್ ಮಾಸದಲ್ಲಿ 1 ತಿಂಗಳು ಬಿಟ್ಟು ಇನ್ನೆಲ್ಲ ತಿಂಗಳಲ್ಲೂ ಪ್ರತಿ ಭಾನುವಾರ ಅಂತೂ ಮಾಡ್ತೀವಿ. ಸೊ ಇವತ್ತು ಸುಮಾರು ತಿಂಗಳೇ ಆಗಿತ್ತು ಐಸ್ ಕ್ರೀಮೇ ತಿಂದಿರಲಿಲ್ಲ, ಯಾಕೆಂದರೆ ವೆದರ್ ಹಾಗೆ ಇತ್ತಲ್ವ. ಸೊ ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಾಯಿತ್ತು. ಹಾಗಾಗಿ ಒಂದು ಚಿಕ್ಕದು 500 ml NICಯಿಂದ ತರಿಸಿ ತಿಂದ್ವಿ. NIC ಐಸ್ ಕ್ರೀಮ್ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಅದು ಹೆಸ್ರಿಗೆ ತಕ್ಕಂಗೆ ನ್ಯಾಚುರಲಾಗೇ ಇರುತ್ತೆ. ಮತ್ತು ಎಲ್ಲ ಫ್ಲೇವರ್ ಐಸ್ ಕ್ರೀಮ್ಗಳು ತುಂಬ ಇಷ್ಟಪಟ್ಟು ತಿಂತೀವಿ. ಸೊ ಅಲ್ಲಿಂದ ತರಿಸಿ ನಾನು ಒಂದೇ ದಿನದಲ್ಲಿ ಖಾಲಿ ಮಾಡಲ್ಲ, ಹಾಗೆ ಇಡ್ತೀನಿ. ಮತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಒಂದರಲ್ಲಿ ಮೇಲ್ಗಡೆ ಫ್ರೀಝರಿಂದ ಹಾಲು ತೆಗೆದಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿರಿ, ಫ್ರೀಝರಲ್ಲಿ ಹಾಲು ಇಡ್ತೀರಾ ಅಂತ. ನಮ್ಮದು ಕನ್ವರ್ಟಬಲ್ ಫ್ರಿಜ್ಜು. ಸೊ ನಾವು ಮೇಲ್ಗಡೆ ಇದನ್ನು ಫ್ರೀಝರಾಗಿ ಯೂಸ್ ಮಾಡಲ್ಲ, ಅದು ಕೂಡ ಫ್ರಿಜ್ ಥರನೇ ಯೂಸ್ ಮಾಡ್ತೀವಿ. ಏನಾದ್ರು ಐಸ್ ಕ್ರೀಮ್ ಇಟ್ಟಾಗ ಮಾತ್ರ ಅದನ್ನು ಫ್ರೀಝರಾಗಿ ಕನ್ವರ್ಟ್ ಮಾಡ್ಕೊತೀನಿ. ಇನ್ನು ಐಸ್ ಕ್ರೀಮ್ ತಿಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಸಂಜೆ ಎದ್ದ ಮೇಲೆ ಸಾಮಾನ್ಯನ ಒಂದು ರೌಂಡ್ ಆಟ ಆಡಿಸ್ಬೇಕು. ಅದು ಕ್ರಿಕೆಟ್ ಆಡಿಸ್ತಾನೆ, ಕಬಡ್ಡಿ ಆಡಿಸ್ತಾನೆ, ಇವತ್ತು ಕಣ್ಣ ಮುಚ್ಚಲ ಆಡಿಸ್ತಾ ಇದ್ದಾನೆ. ಇರೋ ಅಷ್ಟು ಜಾಗದಲ್ಲಿ ಎಲ್ಲ ಆಟನೂ ಆಡಿಸ್ತಾನೆ. ನಮಗೇನು ಅಂದರೆ ಅವನು ಹೊರಗಡೆ ಎಲ್ಲೂ ಹೋಗಲ್ಲ, ಹಾಗಾಗಿ ಮನೇಲೇ ಅವ್ನಿಗೆ ಏನು ಕೇಳ್ತಾನೋ ಅದನ್ನು ಮಾಡಿಕೊಡ್ಬೇಕು ಅಥವಾ ಆ ಥರ ಇರಬೇಕು ಅನ್ನೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಒಂದು ಭಾನುವಾರದ ರೊಟೀನ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಭಾನುವಾರ ಹೀಗೆ ಇರುತ್ತೆ, ಹೆಚ್ಚು ಕಡಿಮೆ ಹೀಗೆ ಇರುತ್ತೆ, ಕೆಲವೊಂದು ಚೇಂಜಸ್ ಅಷ್ಟೇ. ಸೊ ನಾನು ಕಂಪ್ಲೀಟ್ ಭಾನುವಾರದ ರೊಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಕಣ್ಣ ಮುಚ್ಚಲ್ಲ ಅವನು ಒಬ್ಬನೇ ಆಡ್ದಾನ, ನಮ್ಮನ್ನು ಕೂಡ ಜೊತೆಗೆ ಸೇರಿಸ್ಕೊತಾನೆ. ಸೊ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಇದಾಗಿತ್ತು. ಮತ್ತು ಹೊಸ ವ್ಲಾಗ್ ಜೊತೆ ತಪ್ಪಿಸ್ ಬರ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಾಮಾನ್ಯ ಚಾನಲ್ನಲ್ಲಿ ಬರೋ ವ್ಲಾಗ್ ಇಂಟ್ರೆಸ್ಟ್ ಇದ್ದರೆ ನೀವು ದಯವಿಟ್ಟು ಅಲ್ಲಿ ಚೆಕ್ ಮಾಡಿ, ಅವನಿಗೂ ಖುಷಿ ಆಗುತ್ತೆ. ಯಾಕೆಂದರೆ ಅವ್ನು ತುಂಬ ಮಿಸ್ ಮಾಡ್ಕೊತಿದ್ದಾನೆ ಅವ್ನ ಚಾನಲ್ನ. ಸೊ ಥ್ಯಾಂಕ್ ಯು.